ಸಿಎಂ ಡಿಕೆ ವಿರುದ್ಧವಾಗಿ ಪೋಸ್ಟ್ ಮಾಡಲಾಗ್ತಾ ಇದೆ. ಜೆಡಿಎಸ್ಗೆ ಕಾನೂನು ಸಂಕಟ ಉಂಟಾಗುತ್ತಾ? ಸಿಎಂ ಡಿಕೆಶಿ ಅವಹೇಳನಕಾರಿ ವಿಡಿಯೋ ಆರೋಪ ಸಿಎಂ ವಿರುದ್ಧದ ವಿಡಿಯೋ ವೈರಲ್ ಆಗಿದೆ. ಸಿಎಂ ಡಿಕೆ ವಿರುದ್ಧ ಅವಹೇಳನಕಾರಿ ವಿಡಿಯೋ ಆರೋಪ ಕೇಳಿಬಂದಿದೆ. ಸಿಎಂ ವಿರುದ್ಧದ ವಿಡಿಯೋ ವೈರಲ್ ಆಗಿದ್ದು ಜೆಡಿಎಸ್ಗೆ ಶಾಕ್ ಆಗಿದೆ. ಅಂದ್ರೆ ಕಾನೂನು ರೀತಿಯಲ್ಲಿ ಸಂಕಷ್ಟ ಎದುರಾಗುತ್ತಾ? ಸಿಎಂ ಡಿಕೆ ವಿರುದ್ಧ ಪೋಸ್ಟ್ ಆಗಿದ್ದು ಜೆಡಿಎಸ್ಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ? ಜೆಡಿಎಸ್ ಸೋಷಿಯಲ್ ಮೀಡಿಯಾ ವಿರುದ್ಧ ಎಫ್ಐಆರ್ ದಾಖಲು. ಇನ್ನು ಸುಟ್ಟರೂ ಕೂಡ ಹೋಗದಂತಹ ಹುಟ್ಟುಗುಣ ಪೋಸ್ಟ್ನಿಂದ ಆಪತ್ತು. ಹಳೆ ಚಾಳಿ ಮತ್ತೆ ಶುರು ಎಂದು ಜೆಡಿಎಸ್ ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ಡಿಕೆಶಿ ವಿರುದ್ಧ ಸುಳ್ಳು ಮಾಹಿತಿಯನ್ನ ಈಗ ಹರಿಬಿಟ್ಟ ಆರೋಪ ಇದೆ. ಜನತಾದಳದ ಸೆಕ್ಯುಲರ್ ಖಾತೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸುಟ್ಟರೂ ಕೂಡ ಹೋಗದ ಹುಟ್ಟುಗುಣ ಪೋಸ್ಟ್ನಿಂದ ಈಗ ಆಪತ್ತು ಜೆಡಿಎಸ್ಗೆ ಎದುರಾಗಿದೆಯಾ? ಎಕ್ಸ್ ಖಾತೆ, ಜೆಡಿಎಸ್ನ ಅಧಿಕೃತ ಎಕ್ಸ್ ಖಾತೆ ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಪೋಸ್ಟ್ ಜೆಡಿಎಸ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅವಹೇಳನಕಾರಿ ವಿಡಿಯೋವನ್ನ ಮಾಡಲಾಗಿತ್ತು. ಈ ಆರೋಪ ಈಗ ಕೇಳಿಬಂದಿದೆ. ಸಿಎಂ ವಿರುದ್ಧದ ವಿಡಿಯೋ ವೈರಲ್ ಆಗಿದ್ದು ಜೆಡಿಎಸ್ಗೆ ಶಾಕ್ ಆಗಿದೆ. ಜೆಡಿಎಸ್ನ ಸೋಷಿಯಲ್ ಮೀಡಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸುಟ್ರು ಹೋಗದ ಹುಟ್ಟುಗುಣ ಪೋಸ್ಟ್ನಿಂದ ಆಪತ್ತು ಎದುರಾಗಿದೆ. ಹಳೆ ಚಾಳಿ ಮತ್ತೆ ಶುರು ಎಂದು ಜೆಡಿಎಸ್ ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಡಿಕೆಶಿ ವಿರುದ್ಧ ಸುಳ್ಳು ಮಾಹಿತಿಯನ್ನ ಹರಿಬಿಟ್ಟ ಆರೋಪ ಜನತಾದಳದ ಸೆಕ್ಯುಲರ್ ಖಾತೆಯ ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ. ವಕೀಲ ದೀಪು ಎಂಬುವರು ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಿಸಿದ್ದು ಸದಾಶಿವನಗರ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಜನತಾದಳ ಸೆಕ್ಯುಲರ್ ಜೆಡಿಎಸ್ನ ಅಧಿಕೃತ ಎಕ್ಸ್ ಖಾತೆಯ ವಿರುದ್ಧವಾಗಿ ಈಗ ದೂರು ದಾಖಲಾಗಿದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಅವಹೇಳನಕಾರಿ ಪೋಸ್ಟ್ ಮಾಡಲಾಗಿತ್ತು. ಇದರಿಂದ ಜೆಡಿಎಸ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಸಿಎಂ ವಿರುದ್ಧದ ವಿಡಿಯೋ ವೈರಲ್ ಆಗಿತ್ತು.